ಹಾಂ, ನಿನ್ನೆ ಬಂದು ಕೊಟ್ಟು ಯಶಸ್ವಿಯಾಗಿ ಸರ್ ಕಂಪ್ನಿಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋ ವತಿಯಿಂದ ಅದು ಅಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಅವರು ಹಿಂದೆ ಒಂದು 6-8 ತಿಂಗಳನ್ನು ಕೂಡ ಹಿಂದೆ ಫೋನ್ ಮಾಡಿದರು. ಅಲ್ಲಿ ಎಲ್ಲ ಭಾಳಷ್ಟು ಈ ಇಂಡಸ್ಟ್ರಿಗಳು ಬರೋದ್ರಿಂದ ಧೂಳು ಹೆಚ್ಚಾಗಿದೆ, ಆಮೇಲೆ ವೆಹಿಕಲ್ ಮೂಮೆಂಟ್ಸು ಜಾಸ್ತಿ ಆಗಿದೆ, ರಸ್ತೆಗಳು ಕೂಡ ಹಾಳಾಗ್ತಾ ಇದ್ದಾವೆ. ಇದೆಲ್ಲನೂ ಕೂಡ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನನಗೆ ಹೇಳಿದ್ದಾರೆ. ಹೀಗಾಗಿ ಅವರು ಏನು ಇವತ್ತು ಇದನ್ನು ಅದರ ಬಗ್ಗೆ ಈ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಅವರು ತಮ್ಮ ನಿಲುವನ್ನು ಇದು ಮಾಡಿದ್ದಾರೆ. ನಾನು ನಿನ್ನೆ ಬಿಟ್ಟು 2 ದಿವಸದಿಂದ ಅವ್ರ ಜೊತೆ ಮಾತನಾಡಿದ್ದೀನಿ. ನಾನು ಹೋಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಚರ್ಚೆ ಮಾಡಿ, ಯಾಕಂದರೆ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಭಾಳಷ್ಟು ಆದರಣೀಯ ಒಬ್ಬ ಸ್ವಾಮೀಜಿಯವರು. ಬಹುಶಃ ನಾವು 2ನೇ ಸಿದ್ಧಗಂಗಾ ಮಠ ಅಂತ ಹೇಳಿ ತಂದು ಅಲ್ಲಿ ಬಡವರಿಗೆ ಸುಮಾರು 5,000 ಮಕ್ಕಳಿಗೆ ಅವರು ತಂದು ಶಿಕ್ಷಣ ಕೊಡ್ತಾರೆ. ಹೀಗಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ, ಅವ್ರ ಜೊತೆ ಸಲಹೆಯನ್ನು ತೊಗೊಂಡು ಇದು ಮಾಡಿ ಏನು ಮಾಡಬೇಕು ಅನ್ನೋದು ನಂತರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ. ಹೀಗಾಗಿ ಅವ್ರ ಬಗ್ಗೆ ಅಪಾರವಾದಂಥ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅವರ ಅಭಿಪ್ರಾಯಗಳಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ನಂತರ ಮುಖ್ಯಮಂತ್ರಿಗಳು ಕೂಡ ಇದು ಮಾಡಿಸಿ ಒಟ್ಟಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ತೇವೆ. ಸರ್, ಇದು ಬಸ್ಸು ವಿಚಾರದಲ್ಲಿ ನಮ್ಮ ಜನರು ಭಾಳ ಆತಂಕ ವ್ಯಕ್ತಪಡಿಸ್ತಾರೆ. ಈಗ ನಮ್ಮಲ್ಲಿ ಈಗ SP ಅವರು ನನಗೆ ಹೇಳಿದರು, ನಮ್ಮಲ್ಲಿ ಈ ಕಡೆ ಆ ಕಡೆ ಸ್ವಲ್ಪ ವಾತಾವರಣ ಭಿನ್ನವಾಗಿರಬೇಕು. ಇಲ್ಲಿ ನಮ್ಮ SP ಗಳು ಜತ್ತು ಈ ಕಡೆ ಎಲ್ಲ ಮಾತನಾಡಿದ್ದಾರೆ. 2 ಕಡೆ ಜನ ಇವತ್ತೊಂದು ದಿವಸ ಪ್ರಾರಂಭ ಮಾಡಿರಿ ಅಂಥೇಳಿ ಒತ್ತಾಯಗಳಿದೆ. ಅದನ್ನು ನಾವು ಸೂಕ್ತವಾದಂಥ ಚರ್ಚಿಸಿ ಸೂಕ್ತವಾದಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಚರ್ಚಿಸಿ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ತೀವಿ.